ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನಂತೂ ಸೂಪರ್ ಆಗಿದ್ದೇನೆ. ಸೊ ನೀವು ಕೇಳಿದ ಚಿಕನ್ ಸಾರು ರೆಸಿಪಿದು ಯಾವ ಥರ ಮಾಡೋದಂತ ನಾನು ನಿಮ್ಗೆ ಇದರಲ್ಲಿ ಹೇಳ್ತಾ ಇದ್ದೇನೆ. ಸೊ ರೆಸಿಪಿ ಮಾಡಿ ತುಂಬ ದಿವಸ ಆಯಿತು, ವಿಡಿಯೋ ಎಲ್ಲ ತೆಗೆದು, ಬಟ್ ನನಗೆ ಎಡಿಟ್ ಮಾಡಿ ಹಾಕುವಷ್ಟು ಟೈಮ್ ಇರಲಿಲ್ಲ. ಸೊ ಹಾಗೆ ಸ್ವಲ್ಪ ಡಿಲೇ ಆಯಿತು, ಲೇಟ್ ಆಯಿತು. ಸೊ ಇವತ್ತಿನ ಹಾಗೆ ನೀವು ಕೇಳಿದಾಗೆ ಚಿಕನ್ ಸಾರು ಹೇಗೆ ಮಾಡೋದಂತ ನೋಡೋಣ. ಸೊ ಅದಕ್ಕೆ ಮೊದಲಿಗೆ ನಾನಿಲ್ಲಿ 10ರಿಂದ 15ರಷ್ಟು ಬಾಡಿಗೆ ಮೆಣಸು ತೆಗೆದು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಅದು ಅಂದರೆ ತುಂಬ ಚೆಂದ ಒಂದು ಪರಿಮಳ ಬರ್ತದೆ ಮಾಡ್ತಾ ನಾವು. ಸೊ ಇವಾಗ ನೋಡಿ, ರೋಸ್ಟ್ ಆಗ್ತಾ ಬಂತು, ಬ್ಲ್ಯಾಕ್ ಕೂಡ ಆಗಿದೆ. ಬ್ಲ್ಯಾಕ್ ಆಗಿ ತುಂಬ ಜಾಸ್ತಿ ಬ್ಲ್ಯಾಕ್ ಆಗಲಿಕ್ಕೆ ಬಿಡಬೇಡಿ, ಯಾಕೆಂದರೆ ಅದು ಕಹಿ ಥರ ಒಂಥರ ರುಚಿ ಆಗ್ತದೆ, ಫ್ಲೇವರ್ ಬರ್ತದೆ. ಸೊ ಅದಕ್ಕೆ ಇವಾಗ ಮೆಣಸು ಫ್ರೈ ಆಗಿ ಬಂತು. ಮತ್ತು ಏನಂದರೆ ಇದೇ ನಾವು ಪ್ಯಾನಲ್ಲಿ ಇಡಬಾರ್ದು, ಯಾಕೆಂದರೆ ಅದರ ಬಿಸಿಗೆ ಕೂಡ ತುಂಬ ರೋಸ್ಟ್ ಆಗ್ತದೆ. ಸೊ ಹಾಗಾಗಿ ನಾನೀಗ ರೋಸ್ಟ್ ಮಾಡಿದ ಮೆಣಸು ಉಂಟಲ್ವ, ಅದನ್ನೊಂದು ಪ್ಲೇಟಿಗೆ ತೆಗೆದು ಇಟ್ಟಿದ್ದೇನೆ. ಅದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಧನ್ಯ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳು, ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಸೋಂಪು, ಮತ್ತು ಒಂದು ಕೆತ್ತೆ ಮತ್ತು ಲವಂಗವನ್ನು ಹಾಕಿ ಸ್ವಲ್ಪ ಅದರ ಬಿಸಿ ಇರ್ತದಲ್ವ ಅದರಲ್ಲೇ ಫ್ರೈ ಮಾಡಿದರೆ ಆಯಿತು. ತುಂಬ ಜಾಸ್ತಿ ಓವರಾಗಿ ನಾವು ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಕೂಡ ಹಾಗೆ ಬೇಗ ಒಂಥರ ಬ್ಲ್ಯಾಕ್ ಆಗಿ ಅದು ಫ್ಲೇವರೇ ತುಂಬ ಚೇಂಜ್ ಆಗ್ತದೆ. ಅದಕ್ಕಾಗಿ ಆದ ನಂತರ ಒಂದು ತೆಂಗಿನಕಾಯಿ ಉಂಟಲ್ಲ, ಅದರ ಅರ್ಧ ಭಾಗದಷ್ಟು ನಾನು ತೆಗೆದು ಒಂದು ಅದೇ ಪ್ಯಾನ್ಗೆ ಹಾಕಿ ನಾವು ರೋಸ್ಟ್ ಮಾಡಬೇಕು. ಹಾಗೆ ಒಂದು ಈರುಳ್ಳಿ ಉಂಟಲ್ವ, ಅದನ್ನು ಕೂಡ ಕಟ್ ಮಾಡಿ ನಾವು ಇದ್ರ ಜೊತೆ ರೋಸ್ಟ್ ಮಾಡಬೇಕು, ಯಾಕಂದರೆ ಅದರದ್ದೊಂದು ಪರಿಮಳ ತುಂಬ ಚೆನ್ನಾಗಿ ಆಗ್ತದೆ. ಸೊ ಅದಕ್ಕೆ ಅದು ಒಂದು ಕೆಂಪು ಬಣ್ಣ ಬರ್ತದೆ, ಆವಾಗ ನಾವು ಅದನ್ನು ತೆಗೆದ್ರಾಯ್ತು. ಸೊ ಇವಾಗ ಅದು ಬಿಸಿ ಇದೆ, ಅದನ್ನೆಲ್ಲ ಒಂದು ಸೈಡಿಗೆ ನಾನು ಇಟ್ಟಿದ್ದೇನೆ. ಅಷ್ಟರಲ್ಲಿ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ 3 ಈರುಳ್ಳಿ 2 ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಅದನ್ನು ಅದರಲ್ಲೇ ಬೇಯಲಿ ಅಂತ ಬಿಟ್ಟೆ. ಅದ ನಂತರ ನಾವು ರೋಸ್ಟ್ ಮಾಡಿಟ್ಟ ತೆಂಗಿನಕಾಯಿ ಹಾಗೆ ಬಾಡಿಗೆ ಮೆಣಸು ಉಂಟಲ್ವ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಮೊದಲಿಗೆ. ಇದು ಇವಾಗ ನಾನು ಮಾಡುವಾಗ ಆಗಲಿಲ್ಲ, ಸೊ ಅದಕ್ಕೆ ನಾನು ಮತ್ತೆ ಕೂಡ ಮುಚ್ಚಳ ಓಪನ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡಿದೆ. ಇವಾಗ ನೋಡಿದ್ರಲ್ಲ, ಈ ಥರ ಬಂದರೆ ಸಾಕು. ಆದ ನಂತರ ನಾವು ಫ್ರೈ ಮಾಡಲಿಕ್ಕೆ ಆನಿಯನ್ ಇಟ್ಟಿದ್ವಲ್ಲ, ಅದಕ್ಕೆ ನಾವು ಇದರಲ್ಲಿ ಎಲ್ಲ ಮಿಸ್ ಆಗಿತ್ತು, ಸ್ಕಿಪ್ ಆಯಿತು ವೀಡಿಯೋಸು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್ ಹಾಕಿ ಕೂಡ ಪೇಸ್ಟ್ ನಾವು ಫ್ರೈ ಮಾಡಬೇಕು. ಆದ ನಂತರ ನಾನು 2 ಟೊಮೆಟೊ ಉಂಟಲ್ವ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಫ್ರೈ ಮಾಡಿದೆ. ಅದು ತುಂಬ ಫ್ರೈ ಆಗಬೇಕೇನಿಲ್ಲ. ಆದ ನಂತರ ನಾನಿಲ್ಲಿ 500 ಗ್ರಾಮಷ್ಟು ಚಿಕನ್ ತೆಗೆದು ಚೆಂದ ವಾಶ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕಿ ಮುಚ್ಚಳ, ನೀರನ್ನು ಹಾಕಬೇಡಿ, ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಲಿಕ್ಕೆ ಇದರಲ್ಲಿ ಬಿಟ್ಟರೆ ಆಯಿತು. ಮತ್ತು ಇದಕ್ಕೆ ಎಕ್ಸ್ಟ್ರಾ ಅರಶಿನ ಅದನ್ನು ಯಾವುದನ್ನು ಹಾಕಬೇಡಿ, ಯಾಕೆಂದರೆ ಆಲ್ರೆಡಿ ನಮ್ಮ ಮಸಾಲದಲ್ಲಿ ಉಂಟು. ಸೊ ಅದಕ್ಕೆ ಇವಾಗ ಚಿಕನ್ ಬೆಂದು ಬಂದಿದೆ, ಅರ್ಧ ಭಾಗದಷ್ಟು ಬೆಂದು ಬಂದಿದೆ. ಇವಾಗ ನಾವು ಅದಕ್ಕೆ ರುಬ್ಬಿಟ್ಟ ಮಸಾಲೆ ಉಂಟಲ್ಲ, ಅದನ್ನು ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಬೇಕು. ನಾನು ಇವಾಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಒಂದು 2 ಗ್ಲಾಸಷ್ಟು ನೀರನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೇನೆ. ಮತ್ತು ಈ ಒಂದು ಚಿಕನ್ ಉಂಟಲ್ಲ, ಇದರಲ್ಲಿ ಬೇಯಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋ ಒಂದು ಚಿಕನ್ ಸಾರು, ಹಾಗೆ ಈಸಿಯಾಗಿ ನಾನು ಕೂಡ ಮಾಡಿದ್ದೇನೆ. ಇವಾಗ ನೋಡಿ, ಇದು ಚಿಕನ್ ಕೂಡ ಬೆಂದು ಬಂದಿದೆ. ಫೈನಲ್ಗೆ ನಾನು ಅದಕ್ಕೆ ಕೊರಿಯಂಡರ್ ಲೀಫ್ ಹಾಕಿ ಫ್ಲೇಮ್ ಆಫ್ ಮಾಡಿದ್ದೇನೆ. ಸೊ ಟೇಸ್ಟಿಯಾಗಿರೋ ನಮ್ಮ ಚಿಕನ್ ಸಾರು ಇಲ್ಲಿ ರೆಡಿ ಆಯಿತು. ಅದಕ್ಕೆ ನಾನು ಕೋಲ್ ರೊಟ್ಟಿ ಉಂಟಲ್ವ, ಈ ಮಂಗಳೂರಲ್ಲಂತೂ ಫೇಮಸ್ ಈ ಥರ ಕೋಳಿ ರೊಟ್ಟಿ ಮತ್ತು ಚಿಕನ್ ಸಾರು. ಆ ಥರ ನಾನು ಇದಕ್ಕೆ ಯಾವ ಥರ ಬ್ರೇಕ್ಫಾಸ್ಟ್ ಆಗಲಿ ರೈಸ್ ಆಗಲಿ ಏನು ಮಾಡಲಿಲ್ಲ, ತಿಂಡಿ ಏನು ಮಾಡಲಿಲ್ಲ. ಸೊ ಇಷ್ಟೇ ನಾನು ಮಾಡಿದ್ದು. ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೂ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗುವವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.